ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಯಾವುದೇ ಓವನ್ ಇಲ್ಲದೇ ಗೋಧಿ ಹಿಟ್ಟಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲು ಒಂದು ಅರ್ಧ ಕಪ್ಪು ಮೊಸರನ್ನು ತಗೋಬೇಕು. ಅರ್ಧ ಕಪ್ ಮೊಸರಿಗೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೋಬೇಕು. ಯಾವ ಕಪ್ಪಲ್ಲಿ ನಾವು ಮೊಸರು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಪೂರ್ತಿ ಕರಗೋವರೆಗೂ ಆ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಆ ಮಿಶ್ರಣದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಅದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ಒಂದು ಯಾವ ಪಾತ್ರೆಯಲ್ಲಿ ಕೇಕ್ ಮಾಡಬೇಕಂತಿರ್ತೀವೋ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಕೊಂಡು, ಮತ್ತು ಬಟರ್ ಪೇಪರ್ ಇಲ್ಲ ಅಂದರೆ ನೀವು A4 ಶೀಟ್ನ ಯೂಸ್ ಮಾಡಿ ಅದಕ್ಕೆ ಎಣ್ಣೆ ಸವರ್ಕೊಂಡು, ಅದಾದಮೇಲೆ ನೆಕ್ಸ್ಟ್ ಈ ಮಿಕ್ಸ್ಚರ್ ಇದೆಯಲ್ಲ, ಸಕ್ಕರೆ ಮತ್ತು ಅದೆಲ್ಲ ಹಾಕಿರೋದು, ಅದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಬೇಕು. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ 2 ಕಪ್ ಈ ಮಿಶ್ರಣಕ್ಕೆ 2 ಕಪ್ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಎಣ್ಣೆ, 1 ಕಪ್ ಸಕ್ಕರೆಗೆ 2 ಕಪ್ ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ಪು ಹಾಲು. ಆ ಹಾಲನ್ನ ಸ್ವಲ್ಪನೇ ಹಾಕಬೇಕು. ಒಂದೇ ಸರಿ ಹಾಕಿದರೆ ಮಿಶ್ರಣ ತೆಳುವಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ತಾ ಮಿಕ್ಸ್ ಮಾಡ್ಕೊತ ಹೋಗಬೇಕು. ನೋಡಿ, ನಾನು ಮತ್ತೆ ಹಾಲು ಆ್ಯಡ್ ಮಾಡಿದೆ. ಸ್ವಲ್ಪ ಗಟ್ಟಿಯಾಗಿತ್ತು ಮಿಶ್ರಣ, ಅದಕ್ಕೆ ಮತ್ತೆ ಹಾಲು ಹಾಕಿದೆ. ಇವಾಗ ಒಂದು ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಫುಡ್ ಕಲರ್ ಹಾಕಿದರೆ ಯಾವ ಥರ ಕಲರ್ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಫುಡ್ ಕಲರ್ ಯೂಸ್ ಮಾಡಿ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ ಕಲರ್ ಅಂತ ನಾನು ಫುಡ್ ಕಲರ್ ಯೂಸ್ ಮಾಡಿದೆ. ನಿಮ್ಗೆ ಬೇಡ ಅಂದರೆ ನೀವು ಫುಡ್ ಕಲರ್ನ ಸ್ಕಿಪ್ ಮಾಡ್ಕೊಂಡಬಹುದು. ಈ ಮಿಶ್ರಣ ಯಾವ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇರಬೇಕು. ನಾನು ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಈನೋ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಅರ್ಧ ಚಮಚ ಈನೋ ಪೌಡ್ರಿಗೆ 1 ಚಮಚ ಹಾಲು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಆ ಥರ ನೊರೆ ಬರಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ಈ ಮಿಶ್ರಣನ ಕಲಿಸ್ತಾ ಹೋಗ್ಬಾರ್ದು, ಕೇಕ್ ಹಾಳಾಗೋ ಸಾಧ್ಯತೆ ಇದೆ. ಆ ಮಿಶ್ರಣನ ಯಾವ ಪಾತ್ರೆಗೆ ನಾವು ಕೇಕ್ ಮಾಡಬೇಕಂತಿದ್ದು ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೀವು ಇದಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ಬಿಫೋರ್ ಒಂದು ಪಾತ್ರೆಯನ್ನು ಕಾಯಕ್ಕೆ ಇಟ್ಕೊಬೇಕು. ಬಿಸಿಯಾಗಿ ಕಾದಿರೋ ಪಾತ್ರೆ ಒಳಗಡೆ ನಾವು ಈ ಬ್ಯಾಟರ್ ಇಡಬೇಕು. ಅರ್ಧ ಗಂಟೆ ಬೇಯಿಸಬೇಕು. ಅರ್ಧ ಗಂಟೆ ಬೇಯಿಸಿದಾದ್ಮೇಲೆ ನೀವು ಒಂದು ಟೂತ್ ಪಿಕ್ ಹಾಕಬೇಕು. ಟೂತ್ ಪಿಕ್ ಹಾಕಿ ನೋಡಿದರೆ ಅದು ಆ ಟೂತ್ ಪಿಕ್ಕಿಗೆ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ. ಇನ್ನೂ ಅಂಟ್ಕೊಂಡಿದೆ ಅಂದರೆ ಇನ್ನೂ ಬೇಯಬೇಕು. ಇನ್ನೂ 5 to 10 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ. ನೀವು ನೋಡ್ಕೊಬೇಕು ಅದು ಅಂಟ್ತಾ ಇದೆಯೋ ಇಲ್ಲೋ ಅಂತ. ಮಿನಿಮಮ್ 30 ಮಿನಿಟ್ಸ್ ಆದರೂ ಬೇಕ್ ಮಾಡ್ಕೊಬೇಕು ಕೇಕ್ನ. ಇವಾಗ ನನಗೆ ಕೇಕ್ ಬೆಂದಿದೆ, ನಾನು ಆಫ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆಗಿದೆ ಕೇಕು. ನೀವೇ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದನ್ನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಸುಡುತ್ತೆ. ನೀವು ಒಂದು ಬಟ್ಟೆನ ತಗೊಂಡು ಇಳಿಸ್ಕೋಬೇಕು. ನಂತರ ಒಂದು ಪ್ಲೇಟ್ ತಗೊಂಡು ಆ ಕೇಕ್ ಪಾತ್ರನ ಉಲ್ಟಾ ಬಾರ್ಲ್ ಹಾಕಬೇಕು. ಉಲ್ಟಾ ಬಾರ್ಲ್ ಹಾಕಿ ಮೇಲೆ ಒಂದೆರಡು ಸರಿ ಅನ್ನಬೇಕು. ಬಿಕಾಸ್ ಅದು ತಳ ಬಿಡಬೇಕು ಅಲ್ವಾ, ಆದ್ದರಿಂದ 1-2 ಸರಿ ಬಿಡಬೇಕು. ನೆಕ್ಸ್ಟ್ ನೋಡಿ, ನಾನು ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ. ಕಲರ್ ನೀವೇ ನೋಡ್ಬೋದು, ಚೆನ್ನಾಗಿ ಬೇಕಾಗಿದೆ. ಮೇಲೆ ಬೀಟ್ ಕೂಡ ಬಂದಿದೆ ಅಂದರೆ ಚೆನ್ನಾಗಿ ಕೇಕ್ ಆಗಿದೆ ಅಂತ ಅರ್ಥ.